ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ಸ್ಪೆಷಲ್ ಏನಂತಂದರೆ ಎಗ್ ಕರಿ ಮತ್ತು ಚಪಾತಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ನೋಡಿದ್ರೆ ತಿನ್ನಬೇಕು ಅನಿಸುತ್ತೆ. ಎಷ್ಟು ಚೆನ್ನಾಗಿದೆ ನೋಡಿರಿ, ನೀಟಾಗಿ ಕುಕ್ ಆಗಿದೆ ನೋಡಿರಿ. ನಿಮಗೂ ತೋರಿಸ್ತಾ ಇದ್ದೀನಿ. ಚಪಾತಿಗೆ ಒಳ್ಳೆ ಕಾಂಬಿನೇಷನ್ನು. ಮೊದಲಿಗೆ ಮೊಟ್ಟೆನೆಲ್ಲ ನೀಟಾಗಿ ಬೇಯಿಸಿದ್ದೇನೆ, ಕುದಿಸಿಟ್ಕೊಂಡಿದ್ದೆ. ಅದಕ್ಕೆ ಈರುಳ್ಳಿ, ಟೊಮೊಟೊ, ಹಸಿಮೆಣಸಿನ್ಕಾಯಿನೂ ನೀಟಾಗಿ ಹೆಚ್ಚಿಕೊಂಡಿದ್ದೆ. ಇದಕ್ಕೆ ಕೊಬ್ಬರಿ, ಹಸಿ ಶುಂಠಿ, ಬೆಳ್ಳುಳ್ಳಿ ಮೂರನ್ನು ಮಿಕ್ಸ್ ಮಾಡಿ ಮಿಕ್ಸಿಗೆ ಹಾಕೊಂಡಿರೋದು, ಅದೊಂದು ಪೇಸ್ಟು. ಈಗ ಇವಿಷ್ಟು ಮೇನ್ ಬೇಕಾಗಿರೋ ಐಟಮ್ಸು. ಮೊದಲಿಗೆ ಪಾತ್ರೆ ಇಟ್ಟು ಅದಕ್ಕೆ ಬೇಕಾದಷ್ಟು ಎಣ್ಣೆನ ಹಾಕ್ಕೋಬೇಕು. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಚಕ್ಕ, ಏಲಕ್ಕಿ, ಲವಂಗ ಮೂರನ್ನು ಹಾಕ್ಕೋಬೋದು. ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಆದ ತಕ್ಷಣ ಅದಕ್ಕೆ ಬೇಕಾದಷ್ಟು ಹಸಿಮೆಣಸಿನ್ಕಾಯಿ ಅದು ಟೇಸ್ಟ್ ಇರುತ್ತೆ ಅಂತ, ಅದು ಚೆನ್ನಾಗಿ ಫ್ರೈ ಆದ ತಕ್ಷಣ ಸ್ವಲ್ಪ ಮತ್ತು ಎಲ್ಲ ಹೆಚ್ಚಿರುವಂಥ ಈರುಳ್ಳಿ ಎಲ್ಲ ಹಾಕ್ಕೊತಿದ್ದೀವಿ ನೋಡ್ರಿ. ಅದನ್ನು ನೀಟಾಗಿ ಕಲರ್ ಚೇಂಜ್ ಆಗಿದೆ. ಈಗ ಈರುಳ್ಳಿಯನ್ನು ಹಾಕ್ಕೋಬೇಕು. ಈರುಳ್ಳಿ ಎಲ್ಲ ಹಾಕ್ಕೊಂಡು, ಆದಷ್ಟು ಈರುಳ್ಳಿ ಪ್ರಮಾಣ ಜಾಸ್ತಿ ಇರುತ್ತೆ, ಟೊಮಾಟೊ ಸ್ವಲ್ಪ ಕಮ್ಮಿ ತೊಗೊಳ್ರಿ. ಇದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಚೆನ್ನಾಗಿ ಎಣ್ಣೆಲ್ಲೇ ಬೆಂದ್ರಾಗಿನೇ ಟೇಸ್ಟು ಚೆನ್ನಾಗಿರುತ್ತೆ. ಅದಕ್ಕೆ ತಕ್ಕನಷ್ಟು ಅರಿಶಿಣ ಹಾಕೋದ್ರಿಂದ ಬೇಗ ಫ್ರೈ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಫಸ್ಟ್ ಅರಿಶಿಣ ಹಾಕ್ತಂತೀವಿ. ಅರಿಶಿಣ ಎಲ್ಲ ಹಾಕಿದ್ಮೇಲೆ ನೋಡಿರಿ ನೀಟಾಗಿ ಈ ಥರ ಕಲಿಸ್ಬೇಕು. ಕಲಸಿ ನೋಡ್ರಿ, ಆಗಲೇ ಸೈಜು ಚೇಂಜ್ ಆಗುತ್ತೆ. ಗಾತ್ರ ಎಷ್ಟೊಂದು ಈರುಳ್ಳಿ ಇದು ನೋಡಿ ಸ್ವಲ್ಪ ಕಮ್ಮಿ ಆಯ್ತು. ಈಗ ಇದಕ್ಕೆ ಟೊಮೊಟೊನ ಸೇರಿಸ್ಕೋಬೇಕು. ಟೊಮೊಟೊ ಸಣ್ಣದಾಗಿ ಹೆಚ್ಚಿರೋದು ಹಾಕಿ ನೀಟಾಗಿ ಅದನ್ನು ಕಲಿಸ್ಬೇಕು. ನೀನು ನೋಡಿದ್ರೆ ಗೊತ್ತಾಗತ್ತೆ ನೀಟಾಗಿ ಫ್ರೈ ಆಗಿದೆ ಈರುಳ್ಳಿ ಅಂತಂದೇಳಿ. ನೀಟಾಗಿ ಸ್ವಲ್ಪ ಹೊತ್ತು ಬಿಡ್ಬೇಕು. ಅದನ್ನು ಸ್ವಲ್ಪ ಎಣ್ಣೆ ಜೊತೆಗೆ ಅದನ್ನು ನೀಟಾಗಿ ಬೆಂದ ತಕ್ಷಣ ಅದಕ್ಕೆ ತಕ್ಕನಷ್ಟು ಉಪ್ಪು ಹಾಕ್ಕೊಳ್ರಿ. ಉಪ್ಪು ಆದಮೇಲೆ ಅರಿಶಿನ, ಖಾರದ ಪುಡಿ ಹಾಕ್ಕೋಬೇಕು. ಒಣ ಖಾರದ ಪುಡಿ ಅದನ್ನು ಎಷ್ಟು ಬೇಕಷ್ಟು, ನಿಮಗೆ ಯಾವ ರೀತಿ ಖಾರ ಜಾಸ್ತಿ ತಿನ್ನಂಗಿದೆ ಜಾಸ್ತಿ ಹಾಕ್ಕೊಳ್ರಿ, ಕಮ್ಮಿ ತಿನ್ನಂಗೆ ಕಮ್ಮಿ ಹಾಕ್ಕೊಳ್ರಿ. ನಮ್ಮ ಮನೇಲಿ ಸ್ವಲ್ಪ ಖಾರ ಜಾಸ್ತಿನೇ ಊಟ ಮಾಡೋದು, ಹಂಗಾಗಿ ಸ್ವಲ್ಪ ಖಾರ ಜಾಸ್ತಿ ಹಾಕ್ತಿದ್ದೀನಿ. ಖಾರ ಎಲ್ಲ ಹಾಕಿದ್ಮೇಲೆ ನೀಟಾಗಿ ಮತ್ತು ಅದನ್ನು ನೀಟಾಗಿ ಕಲಿಸ್ಕೋಬೇಕು. ತಳ ಹತ್ತಲಾರ್ದಂಗೆ ನೀಟಾಗಿ ಕಲಿಸ್ತಾನೆ ಇರ್ಬೇಕು ಅದನ್ನು, ಇಲ್ಲಾಂತಂದರೆ ಟೇಸ್ಟ್ ಚೆನ್ನಾಗಿರಲ್ಲ. ನೋಡಿರಿ ಈ ಥರ ಇದು ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಕೋಬೇಕು ಕುದಿಯೋ ಕಲ್ಕ. ನೀಟಾಗಿ ಎಣ್ಣೆಲೆಲ್ಲ ನೀಟಾಗಿ ಫ್ರೈ ಆದ ತಕ್ಷಣ ಇದಕ್ಕೆ ಮತ್ತು ನಾವೀಗ ಮಸಾಲೆನನ್ನು ಹಾಕ್ಕೊಂಡಾದ್ಮೇಲೆ ನೋಡಿ ಚೆನ್ನಾಗಿ ಫ್ರೈ ಆಗಿದೆ. ಸ್ವಲ್ಪ ಹೊತ್ತು ಬಿಟ್ಟಾದ್ಮೇಲೆ ಹೇಳಿದ್ದೆನ ಪೇಸ್ಟ್, ಅದನ್ನೇ ಶುಂಠಿ, ಬೆಳ್ಳುಳ್ಳಿ, ಕಾಯಿ ಮೂರನ್ನ ಮಿಕ್ಸ್ ಮಾಡ್ಕೊಂಡಿರೋವಂಥದ್ದು ಮಿಶ್ರಣನ ಹಾಕ್ಕೊಂಡು ನೀಟಾಗಿ ಕಲಿಸ್ಬೇಕು. ಇದೇ ಮೇನ್ ಟೇಸ್ಟ್ ಕೊಡೋದು ನಮಗೆ. ಈ ಥರ ಎಲ್ಲ ನೀಟಾಗಿ ಕಲಸಾದ್ಮೇಲೆ ಸ್ವಲ್ಪ ಹೊತ್ತು ಬಿಡ್ಬೇಕು. ಅದಕ್ಕೆ ಬಿಟ್ಟಾದ ತಕ್ಷಣ ಸ್ವಲ್ಪ ಅದರಲ್ಲಿ ಅದಕ್ಕೆ ಇರೋಂಥ ಸ್ವಲ್ಪ ನೀರು ನೋಡಿರಿ, ನೀರೇನು ಜಾಸ್ತಿ ಹಾಕಿಲ್ಲ, ಒಂದು ಚಿಕ್ಕ ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀವಿ. ನೀರು ಹಾಕ್ಕೊಂಡಿದ್ದಾದಮೇಲೆ ಇದು ಮೊಟ್ಟೆನ ಈ ಥರ ಕಟ್ ಮಾಡಿದ್ರಾಗೇನ ರಸ ಎಲ್ಲ ಒಳಗಿಟ್ಕೊಂಡು ಚೆನ್ನಾಗಿರುತ್ತೆ ಟೇಸ್ಟು ಅಂತಂದೇಳಿ. ಇಲ್ಲಾಂತ ಹಸಿ ಒಂಥರ ತಿಂದಂಗೆ ಆಗುತ್ತೆ. ಹಾಗಾಗಿ ನೀಟಾಗಿ ಇದಕ್ಕೆ ಹಾಕ್ಕೊಂಡು ಮೊಟ್ಟೆಗೆ ಏನು ಇದಾಗ್ಲಿಡ್ದಾಗೆ ನೀಟಾಗಿ ಕಲಿಸ್ಕೋಬೇಕು. ಕಲಿಸ್ಕೊಂಡು ನೋಡ್ತಾ ಇದ್ರೆ ನೋಡಿರಿ ಈಗಲೇ ತಿನ್ನಬೇಕು ಅನಿಸುತ್ತೆ. ಭಾಳ ಚೆನ್ನಾಗಿರುತ್ತೆ. ಒಂದು ಸತಿ ನೀವು ಟ್ರೈ ಮಾಡಿ, ಸೂಪರಾಗಿರುತ್ತೆ. ನಿಮಗೂ ಇದು ಗರಂ ಮಸಾಲ ಪೌಡ್ರ್ ಹಾಕ್ಕೊತಿದ್ದೀನಿ, ಧನಿಯಾ ಪುಡಿ ಮತ್ತು ಗರಂ ಮಸಾಲ, ಇದು ಧನಿಯಾ ಪುಡಿ ಹಾಕ್ಕೊತಿದ್ದೀನಿ. ಧನಿಯಾ ಪುಡಿ ಆದ ತಕ್ಷಣ ಸ್ವಲ್ಪ ಚಿಟಿಕೆಯಷ್ಟು ಗರಂ ಮಸಾಲನೂ ಹಾಕ್ಕೋಬೇಕು. ಚಕ್ಕೆ, ಏಲಕ್ಕಿ, ಲವಂಗ ಮೂರು ಮಿಕ್ಸ್ ಮಾಡಿ ಅಂತಾರದ್ದು, ಅದನ್ನು ಹಾಕ್ಕೋಬೇಕೀಗ. ನೋಡಿ ಸ್ವಲ್ಪ ಅದು ಕಲಸಾದ ತಕ್ಷಣ ಅದಕ್ಕೆ ಚಿಟಿಕೆಯಷ್ಟು ಗರಂ ಮಸಾಲ ಹಾಕ್ಕೊಂಡೆಲ್ಲ ಆಫ್ ಮಾಡಬೇಕು. ನೋಡಿ ಈಗ ಚೆನ್ನಾಗಿ ರೆಡಿಯಾಗಿದೆ ಮೊಟ್ಟೆ ಕರಿ. ಈಗ ಇದಕ್ಕೆ ಬೇಕಾದಂಗೆ ಚಪಾತಿ ಯಾವ್ದು ರೀತಿ ಮಾಡೋದು ಅಂತಂದೇಳಿ ಹಿಟ್ಟನ್ನ ಕಲಿಸೋದು. ಚಪಾತಿ ಹಿಟ್ಟಿಗೆ ಸ್ವಲ್ಪ ಉಪ್ಪು, ಸ್ವಲ್ಪ ಎಣ್ಣೆ, ಉಪ್ಪು ಹಾಕ್ಕೊಂಡಿದ್ದೀವ. ಈಗ ಉಪ್ಪು ಹಾಕ್ಕೊಂಡ ತಕ್ಷಣ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಅದಕ್ಕೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಎರಡನ್ನೂ ನೀಟಾಗಿ ಮಿಕ್ಸ್ ಮಾಡಿ ಕಲಿಸ್ಬೇಕು ನೋಡ್ರಿ. ಅದನ್ನೆಲ್ಲ ನೀಟಾಗಿ ಕೈಯಿಂದ ನೀಟಾಗಿ ಕಲಿಸ್ಕೊಂತ ಅದಕ್ಕೆ ತಕ್ಕನಷ್ಟು ನೀರು ಹಾಕ್ಕೋಬೇಕು. ನೀರು ಹಾಕ್ಕೊಂಡು ನೀಟಾಗಿ ಚೆನ್ನಾಗಿ ಕಲಿಸ್ಬೇಕು. ಅದನ್ನು ಸ್ವಲ್ಪ ನಾದಬೇಕು. ಅದನ್ನೆಲ್ಲ ನೀಟಾಗಿ ಕಲಿಸ್ಕೊಂಡು ಚೆನ್ನಾಗಿ ನಾದಿದ್ರೆ ಒಂದು 5 ನಿಮಿಷ ಹಂಗೆ ಬಿಡ್ಬೇಕು. ಎಲ್ಲ ನೀಟಾಗಿ ಕಲಿಸಾದ್ಮೇಲೆ ನಾವು ಎಷ್ಟು ಚೆನ್ನಾಗಿ ಕಲಿಸ್ತೇವೆ ಅದ್ರ ಮೇಲೆ ಚಪಾತಿ ಚೆನ್ನಾಗಿ ಬರುತ್ತೆ. ಸ್ವಲ್ಪ ನೀಟಾಗಿ ಸ್ವಲ್ಪ ಕಲಿಸ್ಬೇಕು ಅದನ್ನು ಚೆನ್ನಾಗಿ. ನೋಡಿರಿ ಯಾವ ರೀತಿ ಕಲಿಸ್ತದೀವಿ ಅಂತಂದೇಳಿ, ಹಂಗೆ ಕಲಿಸಿದ್ರೇ ಟೇಸ್ಟು ಚೆನ್ನಾಗಿರುತ್ತೆ. ಭಾಳ ಸ್ಮೂತ್ ಆಗುತ್ತೆ. ಮಕ್ಕಳು ಭಾಳ ಇಷ್ಟಪಟ್ಟು ತಿಂತಾರೆ. ಇದಾದಮೇಲೆ ಸ್ವಲ್ಪ ಹೊತ್ತು ಅದನ್ನು ಬಿಟ್ಟು ನಮ್ಗೆ ಯಾವ ಸೈಜ್ ಬೇಕೋ ಆ ಸೈಜನ್ನು ಚಪಾತಿನ ಉಂಡೆ ಥರ ಮಾಡಿಕೊಂಡು ಅದಕ್ಕೆ
ಎಷ್ಟು ಸೈಜ್ ಬೇಕೋ ಆ ಸೈಜ್ ನೀಟಾಗಿ ಉಂಡೆ ಮಾಡಿಕೊಂಡ್ರೆ ನಮಗೆ ಲಟ್ಸಕ್ಕೂ ಈಸಿ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ನಾವು ನೀಟಾಗಿ ಈ ಥರ ಉಂಡೆನ ಮಾಡ್ಕೊತಿದ್ದೀವಿ ನೋಡಿರಿ. ಇದೆಲ್ಲ ರೆಡಿ ಮಾಡಿದ್ದೀವಿ. ಈಗ ಈ ಥರ ಮಾಡಿಕೊಂಡು ಕೆಳಗೆ ಸ್ವಲ್ಪ ಹಿಟ್ಟು ಹಾಕಿ ನೀಟಾಗಿ ತಿಕ್ಕಬೇಕು. ಆ ಥರ ಇದು ಮಾಡಿಕೊಂಡು ನೀಟಾಗಿ ಲಟ್ಟಿಸಿದ್ರೆ ಅದ್ರ ಮಧ್ಯಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ಪ್ರೆಡ್ ಮಾಡಿ ಮತ್ತು ನೀಟಾಗಿ ಫೋಲ್ಡ್ ಮಾಡ್ತಾಯಿದ್ವಿ ನೋಡಿ. ಆ ಥರ ಫೋಲ್ಡ್ ಮಾಡಿದ್ರೆ ಚಪಾತಿ ನೀಟಾಗಿ ಪದ್ರ ಬರುತ್ತೆ. ಸೇಮ್ ಪರೋಟೊ ಟೇಸ್ಟೇ ಕೊಡುತ್ತೆ ನಿಮಗೆ. ಒಂದ್ಸತಿ ಟ್ರೈ ಮಾಡಿ ನೋಡಿ, ಭಾಳ ಚೆನ್ನಾಗಿರುತ್ತೆ. ಮೊಟ್ಟೆ ಕರಿಗೂ ಮತ್ತು ಚಪಾತಿಗಂತೂ ಭಾಳ ಕಾಂಬಿನೇಷನ್ ಸೂಪರಾಗಿರುತ್ತೆ. ನಾವು ವಾರಕ್ಕೆ 1 ಸತಿ 2 ಸತಿ ಮಾಡೇ ಮಾಡ್ತೀವಿ ಕಂಪಲ್ಸರಿ. ಇದನ್ನು ಒಂದ್ಸತಿ ಟ್ರೈ ಮಾಡಿ. ಈ ಥರ ಚಪಾತಿ ಲಟ್ಟಿಸಿ ನಾವು ಬೇಯಿಸೋದ್ರಿಂದ ಸೇಮ್ ಪರೋಟ ಟೇಸ್ಟೇ ಕೊಡುತ್ತೆ. ನೋಡ್ತಿರ್ಬೋದು ಯಾವ ರೀತಿ ಬೇಯಿಸಿದೀವಿ ಅಂತಂದೇಳಿ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ಗೊತ್ತಲ್ಲಾರ್ದವ್ರಿಗೆ ಸ್ವಲ್ಪ ಯೂಸ್ ಆಗಲಿ ಅನ್ನೋ ಉದ್ದೇಶಕ್ಕೆ ಚಪಾತಿನೂ ಯಾವ ರೀತಿ ಮಾಡೋದಂತ ತೋರಿಸ್ತಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಿಮಗೂ ಮತ್ತು ಯಾರ್ಯಾರು ಬೇಕಂತಂದ್ರೆ ವೀಡಿಯೋನ ಶೇರ್ ಮಾಡ್ಕೊಳ್ಳಿ ಅಂತಂದೇಳಿ ಕೇಳ್ತಾನೆ. ನೋಡಿರಿ ನೀಟಾಗಿ ಫ್ರೈ ಆ ಸೈಡ್ ಈ ಸೈಡ್ 2 ಸೈಡೂ ನೀಟಾಗಿ ಚಪಾತಿನ ಬೇಯಿಸ್ಕೋಬೇಕು. ಇದು ಅದು ಕರಿ ಜೊತೆಗಂತೂ ಸಖತ್ತಾಗಿ ಟೇಸ್ಟ್ ಇರುತ್ತೆ. ನೋಡ್ತಿರ್ಬೋದು ಎಷ್ಟು ಸ್ಮೂತ್ ಆಗಿದೆ ಅಂತ ತೋರಿಸಿದೆ ನಾನು ನಿಮಗೆ. ಈ ಥರ ಭಾಳ ಸ್ಮೂತ್ ಆಗುತ್ತೆ. ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ನೋಡಿರಿ ಮೊಟ್ಟೆ ಪಲ್ಯ ಜೊತೆಗೆ ಈರುಳ್ಳಿ ನಂಚ್ಕೊಂಡು ಮತ್ತು ಚಪಾತಿ ತಿಂತಿದ್ರೆ ಭಾಳ ಚೆನ್ನಾಗಿ ಸೂಪರಾಗಿ ಟೇಸ್ಟ್ ಇರುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ ಹಾಗೂ ಶೇರ್ ಮಾಡಿ. ಥ್ಯಾಂಕ್ ಯು.